ಅದನ್ನು ಯಾಕತ್ತೆ ತಗೊಂಡ್ರಿ? ನನಗೆ ಬೇಕಿತ್ತು, ತಗೊಂಡೆ. ನಾನು ಮೊದಲು ಹೋಗಿ ಸ್ನಾನ ಮಾಡಿಬರ್ತೀನಿ. ತಲೆಗೆ ಸೀಗೆಕಾಯಿ ಬೇಕಿತ್ತು, ಕೊಡಿ. ತಲೆಗೆ ಸ್ನಾನ ಮಾಡಬಾರ್ದಮ್ಮ. ಯಾಕೆ? ಯಾಕೆ ಅಂತ ಅಂದರೆ ತಲೆಗೆ ಸ್ನಾನ ಮಾಡಬಾರ್ದು ಅಷ್ಟೇ. ಯಾಕೆ ಮಾಡಬಾರ್ದು? ಅದು ಮಂಗಳವಾರ ಹೆಣ್ಮಕ್ಳು ತಲೆಗೆ ಸ್ನಾನ ಮಾಡಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಶಾಂತತೆ, ಇವತ್ತು ಮಂಗಳವಾರ ಅಲ್ಲ. ಅದಲ್ಲದೆ ನನ್ನ ತಲೆ ಬೇರೆ ಸಿಡಿತಾ ಇದೆ, ಅದಕ್ಕೆ ಸ್ವಲ್ಪ ಅದಕ್ಕೆ ತಲೆಗೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಏನತ್ತೆ ನೀವು? ಎಲ್ಲರೂ ತಲೆಭಾರ ಆಗಿದ್ರೆ ತಲೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ, ನೀವು ನೋಡಿದ್ರೆ ಉಲ್ಟಾ ಹೇಳ್ತಿದ್ದೀರಾ. ನಿನಗೆ ಯಾರೋ ತಪ್ಪಾಗಿ ಹೇಳ್ತಾ ಇದ್ದಾರೆ ಕಣೆ. ನನ್ನ ಮಾತು ಕೇಳು. ತಲೆಭಾರ ಇರುವಾಗ ತಲೆಗೆ ಸ್ನಾನ ಮಾಡಲ್ಲ, ಮೈಗೆ ಸ್ನಾನ ಮಾಡ್ತಾರೆ. ಅತ್ತೆ, ನೀವು ಹೇಳೋದು ಕೇಳಿದ್ರೇ ನನ್ನ ತಲೆನೋವು ಜಾಸ್ತಿ ಆಗ್ತದೆ. ನೀವು ಕೊಡಿ. ನೋಡು, ದೊಡ್ಡವ್ರು ಹೇಳೋ ಮಾತು ಕೇಳಬೇಕು. ಬೇಡ ಅಂದರೆ ಬೇಡ ಅಷ್ಟೇ, ಅಧಿಕವಾಗಿ ಮಾತಾಡಬೇಡ. ನಿಮಗೆ ಹೇಗೆ ಹೇಳಲಿ ಅತ್ತೆ? ನನ್ನ ತಲೆ ತುಂಬ ನೋವ್ತಿದೆ, ಭಾರ ಆಗ್ತಾ ಇದೆ. ಬಿಸಿ ಬಿಸಿ ನೀರು ಹಾಕೊಂಡ್ರೆ ತಲೆ ಸರಿ ಹೋಗುತ್ತೆ, ಕೊಡಿ. ಅಯ್ಯೋ, ನಿಂದೆ ನೀನು ಹೇಳ್ತೀಯಲ್ಲ, ತಲೆಗೆ ಆಪರೇಷನ್ ಆದವರು ಯಾರಾದ್ರೂ ತಲೆಗೆ ಸ್ನಾನ ಮಾಡ್ತಾರಾ? ಆಪರೇಷನ್ನ? ರವಿ, ರವಿ, ನನಗೆ ಆಪರೇಷನ್ ಆಗಿದೆಯೇನೋ? ಹೇಳು ರವಿ. ಇಲ್ಲ ಕಣೆ, ನಿನಗೆ ಯಾಕೆ ಆಪರೇಷನ್ ಆಗುತ್ತೆ ಹೇಳು? ಮತ್ತೆ ಶಾಂತತೆ? ಅಯ್ಯ, ಅವಳು ಮಾತು ನಂಬ್ತಿಲ್ಲಮ್ಮ. ಅವಳು ಗಂಟ್ಲಿಗೆ ಫಿಲ್ಟರ್ ಎಲ್ಲ ಹೋಗಿ ಬಂದಾಗ ಮಾತಾಡ್ತಾರೆ ಅಲ್ವೇನೆ? ಹೌದು ಹೌದು ಜನನಿ, ನಿನ್ಗೆ ಯಾವುದು ಆಪರೇಷನ್ ಆಗಿಲ್ಲಮ್ಮ. ಹೌದಾ? ಮತ್ತೆ ಈಗಷ್ಟೇ ಹೇಳಿದ್ರಿ. ಅತ್ತೆ ನಿನಗೆ ರೇಗ್ಸಾಕ್ ಏನೋ ಹೇಳಿರ್ತಾರೆ ಬಿಡ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ಹಾಗಾದ್ರೆ ನನಗೆ ಆಪರೇಷನ್ ಆಗಿಲ್ವಾ? ನಿನಗೆ ಆಪರೇಷನ್ ಆಗಿದ್ದಿದ್ರೆ ನಿನಗೆ ನೆನಪಿರ್ತಿರ್ಲಿಲ್ವಾ? ಸರಿ, ಹಾಗಾದ್ರೆ ಅತ್ತೆ, ನಾನು ತಲೆ ಸ್ನಾನ ಮಾಡಬೇಕು. ಸೀಗೆ ಪುಡಿ ಕೊಡಿ. ಕೊಡಿ ಅತ್ತೆ. ಅದು ರವಿ, ನನಗೇನು ಆಗಿಲ್ವಲ್ಲ, ಅವ್ರಿಗೆ ಹೇಳು ಸೀಗೆ ಪುಡಿ ಕೊಡಕ್ಕೆ. ಅದು ನೀವೆಲ್ಲ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದೇನು ಅಂತ ಹೇಳು ರವಿ, ಹೇಳು. ಅತ್ತೆ ನೋಡಿದ್ರೆ ಆಪರೇಷನ್ ಅಂತಿದ್ದಾರೆ. ನನಗೆ ನಿನ್ನೆಯಿಂದ ತಲೆನೋವು, ತುಂಬ ಭಾರ, ಏನೋ ಗಾಯ ಆಗಿದೆ ಅನಿಸ್ತಿದೆ. ಕೈ ಕೊಡಿಲಿ. ಅಲ್ಲೇ ಆ ಥರ ಎಲ್ಲ ಏನೂ ಇಲ್ಲ ಕಣೆ. ಇಲ್ಲ ರವಿ, ಅಲ್ಲೇ ಏನೋ ಹೊಲಿಗೆ ಹಾಕಿದ್ದಾರೆ ಅನಿಸ್ತಿದೆ. ಅಯ್ಯೋ, ಹೇಳ್ತಿದ್ಯಲ್ಲಮ್ಮ, ಆಕ್ಸಿಡೆಂಟ್ ಆದಾಗ ಹೊಲಿಗೆ ಹಾಕಲ್ವಾ? ಅದು ಅಷ್ಟು ದೊಡ್ಡ ಆಕ್ಸಿಡೆಂಟು. ಆಕ್ಸಿಡೆಂಟಾ? ಕೊನೆಗೇನಾಯ್ತು? ಜಾನುಗೇನಂತ ಹೇಳ್ದೆ? ಇನ್ನು ಸುಳ್ಳು ಹೇಳಿದ್ರೆ ನಡೆಯಲ್ಲ ಅಂತ ಗೊತ್ತಾಯ್ತು ಬಾಬಾ, ಅದಕ್ಕೆ ಇರೋ ವಿಷಯ ಹೇಳ್ಬಿಟ್ಟೆ.